ರಾಜಧಾನಿ ಬೆಂಗಳೂರಲ್ಲೂ ಕೂಡ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಒದ್ದಾಡ್ತಾ ಇರೋದು. ಬಸವೇಶ್ವರ ನಗರದಲ್ಲಿರುವಂಥ ಗ್ಯಾಸ್ ಸ್ಟೇಷನ್ನಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇದೆ. ಆಟೋ ಚಾಲಕರು ಕಾಯ್ತಾ ಇದ್ದಾರೆ LPG ಸಿಗತ್ತೇನೋ ಅಂತ. ಬಸವೇಶ್ವರ ನಗರದಲ್ಲಿರುವಂಥ ಸೂಪರ್ ಗ್ಯಾಸ್ ಸ್ಟೇಷನ್ 59 ರೂಪಾಯಿ ಇತ್ತು ಯುದ್ಧ ಆರಂಭಕ್ಕೂ ಮೊದಲು. ಈಗ ಅದು 82 ರೂಪಾಯಿ ಆಗಿದೆ, ಆದರೂ ಸಿಗ್ತಿಲ್ಲ. ಮೊನ್ನೆ KH ಮುನಿಯಪ್ಪ ಅವರು ಹೇಳಿದರು ಆಟೋ ಗ್ಯಾಸ್ಗೆ ಏನೂ ಸಮಸ್ಯೆ ಇಲ್ಲ, ನಿಗದಿಗಿಂತ ಜಾಸ್ತಿ ಬರ್ತಿದೆ, ಸ್ಟಾಕ್ ಇದೆ ಅಂತ ಮಾತನಾಡಿದ್ರು. ಬಟ್ ಅದು ವಾಸ್ತವದಲ್ಲಿ ಹಾಗೆ ಕಾಣಿಸ್ತಾ ಇಲ್ಲ. ಬಹುತೇಕ ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗಿದ್ದಾವೆ. ಆಟೋ ಚಾಲಕರು ಗ್ಯಾಸ್ ಸ್ಟೇಷನಿಂದ ಗ್ಯಾಸ್ ಸ್ಟೇಷನ್ಗೆ ಅಲೆದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ದಿನದಿನಕ್ಕೂ ಆಟೋ ಗ್ಯಾಸ್ನ ಸಮಸ್ಯೆ ಮಿತಿಮೀರ್ತಾ ಇರುವಂಥದ್ದು. ನಾವೀಗ ಬಸವೇಶ್ವರ ನಗರದಲ್ಲಿರುವಂಥ ಸೂಪರ್ ಗ್ಯಾಸ್ ಆಟೋ LPG ಗ್ಯಾಸ್ ಏನಿದೆ ಆ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಈಗ ಗ್ಯಾಸ್ ಲಭ್ಯ ಇರೋದ್ರಿಂದ ಹೆಚ್ಚಿನ ಆಟೋ ಚಾಲಕರು ಇಲ್ಲಿಗೆ ಬರ್ತಾ ಇರುವಂಥದ್ದು. ಆದರೆ ಇಲ್ಲಿನ ಆಟೋ ಚಾಲಕರು ಏನಿದ್ದಾರೆ ಅವ್ರಿಗೆ ಸಮಸ್ಯೆ ಆಗಿರುವಂಥದ್ದು ಏನಂದರೆ ರೇಟ್ ಕೂಡ ಜಾಸ್ತಿ ಆಗಿದೆ. ಇದರಿಂದ ಈಗ ಬೇರೆ ಕಡೆ ನಮಗೆ ಹೋದರೆ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಕೆಲವೊಂದು ಕಡೆ ಸಿಕ್ಕರೂ ಕೂಡ ನಮಗೆ ರೇಟ್ ಜಾಸ್ತಿ ಆಗಿದೆ. ಏನು ಈ ಯುದ್ಧ ಆರಂಭಕ್ಕೂ ಮುನ್ನ ಒಂದು 59 ರೂಪಾಯಿ ಗ್ಯಾಸ್ ಸಿಗ್ತಾ ಇತ್ತು ನಮಗೆ, ಈಗ 82.95 ಅಂದರೆ 83 ರೂಪಾಯಿ ಆದಂತೆ ರೇಟ್ ಕೂಡ ಜಾಸ್ತಿ ಆಗಿದೆ. ಇದರಿಂದ ನಮಗೆ ದಿನನಿತ್ಯವೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಏನು ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಈಗ ಆಟೋ ಚಾಲಕರೇ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಸರ್? ತುಂಬ ತೊಂದರೆ ಆಗ್ಬಿಟ್ಟಿದೆ ಸರ್. ಆಟೋ ರಿಕ್ಷಾ ಡ್ರೈವರ್ಸು ಭಾಳ ಬಡ ಜನ ಇದ್ದಾರೆ. ಎಲ್ಲೂ ಗ್ಯಾಸ ಸಿಗ್ತಾಯಿಲ್ಲ. LPG ನೀವು ಬೆಳಂದೂರು ಹೋಗಿ ಸಜಾಪುರ LPG ಗ್ಯಾಸ್ ಬಂಕಕ್ಕೆ ಇಲ್ಲ, ಎಲ್ಲೂ ಇಲ್ಲ ಬಂಕು. ಇನ್ನೊಂದು ಕಡೆ ರೇಟ್ ಕೂಡ ಜಾಸ್ತಿ ಆಗಿದೆ, ಕೆಲವೊಂದು ಕಡೆ ಸಿಕ್ಕರೂ ಕೂಡ. ಅದು ಹೆಂಗೆ ಸಮಸ್ಯೆ ಸರ್? ರೇಟ್ ಜಾಸ್ತಿ ಆದ್ರೂ ಬಂಕ್ನವ್ರು ನಾನಾ ಥರ ಬಂಕ್ನವ್ರು ಅಂತ ರೇಟ್ ಮಾಡ್ಕೊಂಡಿದ್ದಾರೆ. ಕೆಲವರು 82, ಕೆಲವರು 95, ಕೆಲವರು 90 ಅಥವಾ ನಾನಾ ಥರ ವೆರೈಟಿ ರೇಟ್ಗಳು ಮಾಡ್ಕೊಂಬಿಟ್ಟಿದ್ದಾರೆ. ಕೇಳಿದ್ರೆ ಬಂಕ್ನ ಮಾಡಿದ್ರೆ ಅವ್ನು ಕೇಳ್ಕೋಗಯ್ಯ. ಕೆಲವು ಬಂಕ್ನಲ್ಲಿ ಇಬ್ಬಿಬ್ಬರು ರೌಡಿಗಳು ಬಿಟ್ಟಿರ್ತಾರೆ, ಗಲಾಟೆ ಮಾಡಿದ್ರೆ ಯಾಕೆ ಮಾತಾಡಬೇಡ್ದು ಅಂತ ಆಟೋಗಳು ಯಾರು ಮಾತಾಡಲ್ವಲ್ಲ, ಅದಕ್ಕೆ ಇಬ್ಬರು ರೌಡಿಗಳು ಬಾಡಿಗಾರ್ಡ್ ಬಿಟ್ಟಿರ್ತಾರೆ. ಯಾಕೆ ಬೇಕು ಅಂದರೆ ಅವ್ನು ದೂರಾಯಿಸ್ತಾರೆ ನಮ್ಮನ್ನ. ಏನಪ್ಪ ಸ್ಟ್ರೈಟ್ ಆಗಿದೆ ಅಂದರೆ ಪಕ್ಕದ ನಮ್ಮ ದೂರಾಯಿಸ್ತಾರೆ. ಯಾರು ಕೇಳೋಗಿಲ್ಲ ಆಟೋದವರು. ಅವ್ರು ಎಷ್ಟು ಹೇಳಪ್ಪ ಬಡ ಜನ ಆದವರು ಕುಸ್ತಿ ಮಾಡೋಕ್ಕಾಗಲ್ಲ. ಎಲ್ಲರೂ ಹಾಕಬೇಕು, ಮಕ್ಕಳು ಮೇರಿ ಫ್ಯಾಮಿಲಿ ಓದಿಸ್ಬೇಕು. ಗ್ಯಾಸ್ ಬೇರೆ ರೇಟ್ ಜಾಸ್ತಿ ಆಗಿದೆ, ಸಂಸಾರ ಬಗೆಹರಿಸ್ಬೇಕಲ್ವಾ. ಆಟೋ ಓಡಿಸ್ಲೇ ನಿತ್ಯ ಜೀವನ ಮಾಡಲೇಬೇಕು. ಆಟೋ ಪ್ರಯಾಣಿಕರು ಏನು ಹೇಳ್ತಾ ಇದ್ದಾರೆ ನಿಮಗೆ? ಈಗ ಆಟೋ ರಿಕ್ಷಾ ಪ್ರಯಾಣಿಕರು ಹೇಳ್ತಾರೆ ಓಲಾ ಒಬ್ಬರು ಎಷ್ಟು ರೇಟ್ ಬರುತ್ತೆ ಅಷ್ಟೇ ಕೊಡ್ತೀನಿ, ಗ್ಯಾಸ್ ರೇಟ್ ಜಾಸ್ತಿ ಮಾಡೋದು ನನಗೆ ಗೊತ್ತಿಲ್ಲ ಅಪ್ಪ, ನನಗೆ ಹೇಳಲೇಬೇಡಿ ಅಂತ ನನಗೆ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.